ನಾನು ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಎಲ್ಲಾ ಮಕ್ಕಳಿಗೂ ಮೊದಲಾಗಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವ್ರಿಗೆ ಇನ್ನೂ ಒಂದು ಮಕ್ಕಳ ದಿನಾಚರಣೆ ಅನ್ನೋದು ಒಂದು ಕಾರ್ಯಕ್ರಮ. ಅವ್ರಿಗೆ ಮುಖ್ಯವಾಗಿ ಮಕ್ಕಳ ದಿನಾಚರಣೆ ಜೊತೆಗೆ ಅವ್ರಿಗೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ನಮ್ಮ ಮಂಜುನಾಥ್ ಅವರು, ಅವರು ಮತ್ತೆ ನಮ್ಮ ಉಮೇಶ್ ಚಂದ್ರ ಇವರು ಇವರೆಲ್ಲ ನಮ್ಮ ಒಂದು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮಕ್ಕಳ ದಿನಾಚರಣೆ ಇಷ್ಟೊಂದು ಖುಷಿಯಾಗಿ ಮಕ್ಕಳು ಇರ್ತಾರೆ ಅಂದ್ರೆ ಇಲ್ಲಿನ ವಾತಾವರಣ ಅಷ್ಟು ಖುಷಿಯಾಗಿದೆ ಅಂತ ಈಗ ಎಲ್ಲ ಮನವರಿಕೆ ಆಗ್ತಾ ಇದೆ. ಮಕ್ಕಳು ಎಷ್ಟು ಖುಷಿ ಇರ್ತಾರೆ ಅಷ್ಟು ಅವ್ರಿಗೆ ಎಜುಕೇಶನ್ ಒಳ್ಳೆ ಶಿಕ್ಷಣನ ಅವ್ರಿಗೆ ನೀಡಬಹುದು ಅಂತ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರ. ಈ ಎಲ್ಲ ನಮ್ಮ ಟ್ರಸ್ಟಿಗಳು ಎಲ್ಲರೂ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನಾನು ಪೋಸ್ಟ್ ಮಾಸ್ಟರ್ ಆಗಿ ಇಲ್ಲಿ ಒಂದು 3 ವರ್ಷ ಹತ್ರ ಆಗ್ತಾ ಇದೆ. ಅದು ಇಂಥ ಕಾರ್ಯಕ್ರಮಗಳನ್ನ ನಾನು ಇದೇ ಪೋಸ್ಟ್ ನೋಡ್ತಾ ಇರೋದು. ನಿಮ್ಮಂತ ಈ ಮಕ್ಕಳಿಗೆ ಏನು ಭವಿಷ್ಯನ ರೂಪಿಸಂತ ಇಲ್ಲಿರೋ ಎಲ್ಲ ನಮ್ಮ ಶಿಕ್ಷಕರಿಗೆ ಮುಂದದವ್ರಿಗೆಲ್ಲ ನಾನು ಅವ್ರಿಗೂ ಒಂದು ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮಕ್ಕಳ ಭವಿಷ್ಯ ಒಂದು ರೂಪಿಸ್ಬೇಕು ಅಂದ್ರೆ ಅದು ಶಿಕ್ಷಕರ ಕೈಯಲ್ಲೇ ಅವರ ಏನು ವಿದ್ಯಾದಾನ ಮಾಡ್ತಾ ಇದ್ದಾರೆ ಅದು ಎಲ್ಲ ಶ್ರೇಷ್ಠವಾದ ದಾನ ಅಂತ ಎಲ್ಲ ತಿಳ್ಕೊಂಡಿರೋ ಅಂತ ವಿಷಯ. ಅದೇ ರೀತಿ ಇಲ್ಲಿನ ವಾತಾವರಣದಲ್ಲಿ ಮಕ್ಕಳು ಇಷ್ಟೊಂದು ಖುಷಿಯಾಗಿದ್ದಾರೆ. ಅವ್ರು ಇನ್ನೂ ಏನೇನೋ ಡ್ರೆಸ್ ಹಾಕೊಂಡು ಬಂದಿದ್ದಾರೆ, ಇನ್ನೂ ಏನೇನೋ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನಮ್ಮ ಒಂದು ಪೋಸ್ಟ್ ಆಫೀಸ್ ಏನು ಸೌಲಭ್ಯಗಳೇ ಒಂದು 4-5 ಮಾತಾಡ್ತಾರೆ. ಈ ಮಕ್ಕಳೆಲ್ಲ ಹೆಣ್ಮಕ್ಳಿದ್ದಾರೆ. 1 ವರ್ಷದಿಂದ ಮತ್ತೆ 10 ವರ್ಷದವರೆಗೂ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಸ್ಕೀಮ್ ಇದೆ ನಮ್ಮ ಪೋಸ್ಟ್ ಆಫೀಸಲ್ಲಿ. ಪ್ರತಿಯೊಬ್ಬರು ಮಕ್ಕಳಿಗೂ ಅದನ್ನ ಓಪನ್ ಮಾಡುವಂತ ನಮ್ಮ ಕೇಂದ್ರ ಸರ್ಕಾರನು ಎಲ್ಲ ಸೌಲಭ್ಯಗಳನ್ನ ಮಾಡಿದೆ. ನಿಮ್ಮ ಸ್ಕೂಲಲ್ಲಿ ಎಲ್ಲರೂ ಮೋಸ್ಟ್ಲಿ ಎಲ್ಲರೂ ಓಪನ್ ಆಗಿದೆ ಅಂತ ಅನ್ಸ್ಬೋದು, ನಾನು ತಿಳ್ಕೊಂಡಿದ್ದೀನಿ. ಯಾರ್ಯಾರು ನಿಮ್ಮ ಹೆಣ್ಮಕ್ಳಿಗೆ ಯಾರು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಯಾರು ಓಪನ್ ಮಾಡಿಲ್ಲ ಅಂತವ್ರೆಲ್ಲ ಅವರ ಭವಿಷ್ಯಕ್ಕೋಸ್ಕರ ಅದನ್ನ ಓಪನ್ ಮಾಡಿ ಅಂತ ಅವರಲ್ಲಿ ಬಂದಿರೋಂತ ಅವರು ಯಾರು ಅವ್ರ ಪೇರೆಂಟ್ಸ್ಗಳು ಅವ್ರಿಗೆಲ್ಲ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಗಂಡ್ ಮಕ್ಳಿಗೂ ಒಂದು ಲಾಂಗ್ ಸ್ಕೀಮ್ ಇದೆ. ಅದು ಏನಂದ್ರೆ PPF, ಸೇಮ್ ಏನ್ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ ಮಕ್ಕಳಿಗೋಸ್ಕರ ಹೆಣ್ಮಕ್ಳಿಗೋಸ್ಕರ, ಅದೇ ರೀತಿ ಗಂಡ್ ಮಕ್ಳಿಗೂ ಒಂದು ಸ್ಕೀಮ್ ಇದೆ. ಅದು PPF ಅಕೌಂಟ್ ಅಂತ ಬರುತ್ತೆ. ಅದನ್ನ ಅವ್ರಿಗೆ ಓಪನ್ ಮಾಡಿದ್ರೆ, ನಾನು ಇದು ಹೆಚ್ಚಿನ ವಿಷಯ ನಾನು ಅವರ ಪೇರೆಂಟ್ಸ್ಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಯಾರು ಮಕ್ಕಳು 5 ವರ್ಷ 6 ವರ್ಷದ ಮಕ್ಕಳಿದ್ದಾರೆ ಅವ್ರಿಗೆ ನೀವು ಭವಿಷ್ಯದಲ್ಲಿ ಈ ತರ ಎಜುಕೇಶನ್ ಇನ್ನೂ ಮುಂದುವರಿಸ್ಕೋಬೇಕು. ಮತ್ತೆ ಲಾಸ್ಟ್ ಅಲ್ಲಿ ಅವ್ರಿಗೆ ಹೈಯರ್ ಎಜುಕೇಶನ್ ಮಾಡಿಸ್ಬೇಕು. ಈಗ ಒಂದು SLC ಆದ್ಮೇಲೆ ತುಂಬಾ ಹೈಯರ್ ಎಜುಕೇಶನ್ಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಯಾರೋ ಒಬ್ರು ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂದ್ರೆ ಇವತ್ತಿನ ದಿನ ತುಂಬಾ ಕಾಸ್ಟ್ಲಿ ಆಗುತ್ತೆ. ಇನ್ನೂ 5 ವರ್ಷ 10 ವರ್ಷ ಆದ್ಮೇಲೆ ನೀವು ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂದ್ರೆ ಈಗಿಂದಾನೇ ನೀವು ಒಂದು ಸೇವಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ಅದು ನಾನು ಎಸ್ಪೆಷಲಿ ಅವರು ಪೇರೆಂಟ್ಸ್ಗಳು ಬಂದಿದ್ದಾರೆ ಅವ್ರಿಗೆ ನಾನು ಇದನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದು ಏನಂದ್ರೆ ಇವತ್ತಿನ ಏನು ನೀವು ಮಂತ್ಲಿ 1,000 ಒಂದು ಜಮಾ ಮಾಡಿದ್ರೆ ಅದು ಅವ್ರಿಗೆ ಭವಿಷ್ಯಕ್ಕೆ ಎಜುಕೇಶನ್ಗೆ ತುಂಬಾ ಹೆಲ್ಪ್ ಆಗುವಂತದ್ದು ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಇದರ ಬಗ್ಗೆ ಏನು ಹೆಚ್ಚಿನ ವಿಷಯ ಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಹೇಳ್ಕೊಡ್ತೀವಿ. ಈ ರೀತಿ ನೀವು ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಂತೋಷವಾಗಿ ಮಕ್ಕಳೆಲ್ಲ ಸೇರಿದ್ದೀರಾ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಏನೇನು ನಮ್ಮ ಒಂದು ಸೌಲಭ್ಯಗಳೇನಿದೆ ಅದನ್ನೆಲ್ಲ ನೀವು ಹೆಚ್ಚಾಗಿ ನೀವು ತಿಳ್ಕೊಬೇಕು ಅಂದ್ರೆ ನಮ್ಮ ಹತ್ರ ಬಂದ್ರೆ ನಾನು ಅದನ್ನ ವಿವರವಾಗಿ ತಿಳಿಸ್ಕೊಳ್ತೀನಿ. ಇದೇ ರೀತಿ ನೀವು